ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಫಸ್ಟ್ ಕ್ಲಾಸ್ ಆದಂಥ ಕ್ರಿಸ್ಪಿ ಆದಂಥ ಹಾಗೆ ಸ್ಪೈಸಿ ಆದಂಥ ತಿನ್ನೋದಕ್ಕೆ ಬಹಳ ಟೇಸ್ಟ್ ಇರ್ತಕ್ಕಂಥ ನುಪ್ಪಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಖಂಡಿತ ಈ ವಿಡಿಯೋ ಕೊನೆಯಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಮತ್ತು ಎಷ್ಟು ಟೇಸ್ಟಿಯಾಗಿದೆ ಮತ್ತು ನುಪ್ಪಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ವಿಧಾನದಲ್ಲಿ ನುಪ್ಪಟ್ಟು ಮಾಡೋದಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಹಾಗಿದ್ದರೆ ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ರೆಸಿಪಿನೂ ನಿಮ್ಮನ್ನು ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಿಪ್ಪಟ್ಟು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು 1 ಕಪ್ಪು, ಮೈದಾ ಹಿಟ್ಟು 1/4 ಕಪ್ನಷ್ಟು, ಹಾಗೆ ಹುರಿಗಡಲೆ 1/4 ಕಪ್ನಷ್ಟು, ಹುರಿದು ಒಟ್ಟನ್ನು ತೆಗೆದಿರ್ತಕ್ಕಂಥ ಕಡಲೆಕಾಯಿ ಬೀಜ 1/4 ಕಪ್ಪು. ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀವಿ, ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಚಿರೋಟಿ ರವೆ 2 ಟೇಬಲ್ ಸ್ಪೂನಷ್ಟು, ಹಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಜೀರಿಗೆ 1 ಟೀ ಸ್ಪೂನಷ್ಟು, ಬಿಳಿ ಎಳ್ಳು 1 ಟೇಬಲ್ ಸ್ಪೂನಷ್ಟು, ಡಾಲ್ಡಾ 1 ಟೇಬಲ್ ಸ್ಪೂನಷ್ಟು, ಇಂಗು ಸ್ವಲ್ಪ, ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಿಪ್ಪಟ್ಟನ್ನು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಹಾಗಾದರೆ ಈ ಪದಾರ್ಥಗಳನ್ನ ಉಪಯೋಗಿಸಿ ನಿಪ್ಪಟ್ಟನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಈಗ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಆ ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜ, ಹುರಿಗಡಲೆ ಹಾಗೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ನಾವೀಗ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಬನ್ನಿ ಇದನ್ನು ಪುಡಿ ಮಾಡ್ಕೊಂಬರೋಣ. ನೋಡ್ತಾ ಇದ್ದೀರಲ್ಲ, ಈ ಮಟ್ಟಕ್ಕೆ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಪುಡಿ ಮಾಡ್ಕೊಂಡಿದ್ದ ನಂತರ ನಾವಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀವಿ. ಈ ಬೌಲ್ಗೆ ಮೊದಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ, ಹಾಗೆ ಮೈದಾ ಹಿಟ್ಟು, ನಂತರ ಕಡಲೆಕಾಯಿ ಬೀಜನ ಹಾಗೆ ಹುರಿಗಡಲೆ ಏನು ಪುಡಿ ಮಾಡ್ಕೊಂಡ್ವಿ ಆ ಪುಡಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀವಿ. ಜೀರಿಗೆ, ಇಂಗು, ಬಿಳಿ ಎಳ್ಳು ಹಾಗೆ ಅಚ್ಕಾರದ ಪುಡಿ, ಜೊತೆಗೆ ರವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿದ ನಂತರ ನಾವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನಾವೇನು ವನಸ್ಪತಿ ಅಥವಾ ಡಾಲ್ಡಾನ ತೊಗೊಂಡಿದ್ದೀವಿ ಬಿಸಿ ಮಾಡಿ ಕರಗಿಸಿ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನಿಮಗೆ ವನಸ್ಪತಿ ಇಷ್ಟ ಇಲ್ಲ ಅಂತಂದರೆ ಬೇಕಿದ್ರೆ ಎಣ್ಣೆನೂ ಸಹ ಕಾಯಿಸಿ ಹಾಕ್ಕೋಬೋದು, ಇಲ್ಲಾಂದರೆ ಬೆಣ್ಣೆನೂ ಸಹ ಕಾಯಿಸಿ ಹಾಕ್ಕೋಬೋದು. ಈಗ ನೋಡ್ತಾ ಇದ್ರಲ್ಲ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ವನಸ್ಪತಿನ ಕಾಯಿಸಿ ಹಾಕಬೇಕಾಗತ್ತೆ. ಈಗ ವನಸ್ಪತಿ ಕಾಯಿಸೋದಕ್ಕೋಸ್ಕರ ನಾವಿಲ್ಲೊಂದು ಚಿಕ್ಕ ಕಡಾಯಿನ ಇಟ್ಕೊಂಡು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ವನಸ್ಪತಿನೂ ಸಹ ಈ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀವಿ. ವನಸ್ಪತಿ ಕರಗಬೇಕು. ಕರಗಿದ ನಂತರ ನಾವು ಬೌಲ್ಗೆ ಸೇರಿಸ್ಕೊಳ್ಳೋಣ. ನಾವು ಎಣ್ಣೆ ಬೇಕಾದ್ರೂ ಹಾಕ್ಬೋದು ಅಥವಾ ಬೆಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಆದರೆ ವನಸ್ಪತಿನ ಸೇರಿಸೋದ್ರಿಂದ ನಿಮಗೆ ನಿಪ್ಪಟ್ಟು ತುಂಬ ಕ್ರಿಸ್ಪಿಯಾಗಿ ಮತ್ತು ಗರಿಗರಿಯಾಗಿ ಬರುತ್ತೆ. ಇಲ್ಲಿ ವನಸ್ಪತಿ ಕಾದು ಕರಗಿದೆ. ಈಗ ಮಿಶ್ರಣನ ಬೌಲ್ಗೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ನಾವಿಲ್ಲಿ ವನಸ್ಪತಿನ ಸೇರಿಸಿದ್ವಿ, ಬಿಸಿ ಇದೆ. ಇದನ್ನು ನಾವು ಒಂದು ಸ್ಪೂನ್ನ ಸಹಾಯದಿಂದ ಅಥವಾ ಈ ರೀತಿ ಒಂದು ಹಿಡಿಕೆಯ ಸಹಾಯದಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸ್ ಮಾಡ್ತಾ ಇದು ತಣ್ಣಗಾಗುತ್ತೆ. ತದನಂತರ ಬೇಕಾದರೆ ನೀವು ಇದನ್ನು ಕೈಯಲ್ಲಿ ಕಲಿಸ್ಕೋಬೋದು. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇದನ್ನೆಲ್ಲ ಕೈಯಲ್ಲೇ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟಿನ ಜೊತೆ ಚೆನ್ನಾಗಿ ವನಸ್ಪತಿ ಮಿಕ್ಸ್ ಆಗಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಯಾವ ಮಟ್ಟದವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಂದ್ರೆ ನೋಡಿ, ಈ ರೀತಿ ಎತ್ಕೊಂಡಾಗ ನಿಮಗೆ ಈ ರೀತಿ ಉಂಡೆ ಹಾಕಬೇಕು, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವೀಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀವಿ. ಸ್ಟವ್ ಹಚ್ಕೊಳ್ಳೋಣ. ಬಾಣಲಿ ಬಿಸಿ ಆಗ್ತಾ ಇರುತ್ತೆ. ಈ ಬಿಸಿ ಆಗ್ತಾ ಇರ್ತಕ್ಕಂಥ ಬಾಣಲಿಗೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ನಾವು ಈ ಎಣ್ಣೆನ ತುಂಬ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕಾಗತ್ತೆ. ಹಾಗೆ ನುಪ್ಪಟ್ಟು ಮಾಡಬೇಕಾದ್ರೂ ಸಹ ನಾವು ಲೋ ಫ್ಲೇಮಲ್ಲೇ ಎಲ್ಲನೂ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಣ್ಣೆ ಕಾಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಸಮಯದಲ್ಲಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡು ನುಪ್ಪಟ್ಟು ಆಕಾರಕ್ಕೆ ತಟ್ಕೊಳ್ಳೋಣ. ಈಗ ನಾವು ಪುಡಿ ಮಾಡಿ ಏನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಬೌಲಲ್ಲಿ, ಇದಕ್ಕೆ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಒಮ್ಮೆಲೇ ನೀರು ಹೆಚ್ಚಿಗೆ ಹಾಕಕ್ಕೆ ಹೋಗಬಾರ್ದು. ನಾವು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಯಾಕೆಂದರೆ ತುಂಬ ತೀರಾ ತೆಳು ಆಗಬಾರ್ದು. ಯಾವ ಹದದವರೆಗೂ ನಾವು ಇದನ್ನು ಕಲಿಸ್ಕೋಬೇಕು ಅಂತ ನೀವು ನೋಡ್ತಾ ಇರಿ, ಗೊತ್ತಾಗುತ್ತೆ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡಿ.
ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಗೆ ನಿಪ್ಪಟ್ಟನ್ನು ತಟ್ಕೊಳ್ಳೋದಕ್ಕೆ ಬೇಕಾದಂಥ ಹದ ಬರೋವರೆಗೂ ನಾವು ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಂದರೆ ವೀಕ್ಷಕರೇ, ಇದನ್ನು ಕಲಸಿದ ತಕ್ಷಣ ನೀವು ನಿಪ್ಪಟ್ಟನ್ನು ತಟ್ಟಿ ನೀವು ಎಣ್ಣೆಗೆ ಹಾಕ್ಕೋಬೇಕಾಗತ್ತೆ. ಏಕೆಂದರೆ ಬಹಳ ಹೊತ್ತು ಇದು ಬಿಟ್ಟರೆ ನೀವು ಎಣ್ಣೆಗೆ ನಿಪ್ಪಟ್ಟನ್ನು ಹಾಕಿದಾಗ ನಿಮಗೆ ಪೂರಿ ಥರ ಉಬ್ಬಿಡುತ್ತೆ. ಆದ ಕಾರಣ ನಿಪ್ಪಟ್ಟನ್ನು ತಟ್ಕೊಂಡು ಎಣ್ಣೆಗೆ ಹಾಕ್ಕೊಬೇಡ. ನೋಡ್ತಾ ಇದ್ರಲ್ಲ, ಇಲ್ಲಿ ನಾವು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀವಿ. ಈ ಒಂದು ಹದದವರೆಗೂ ನೀವು ಸಹ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಈಗ ಇಲ್ಲಿ ನಾವು ಹಿಟ್ಟನ್ನು ಕಲಸಾದ ನಂತರ ನಿಪ್ಪಟ್ಟನ್ನು ತಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಯಾವ ಸೈಜಿಗೆ ನಿಪ್ಪಟ್ಟು ಬೇಕೋ ಆ ಸೈಜಿಗೆ ನಾವಿಲ್ಲಿ ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಮೊದಲೇ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ನಿಪ್ಪಟ್ಟುಗಳು ಒಂದೇ ಸೈಜ್ಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಈ ಉಂಡೆಗಳನ್ನ ತದನಂತರ ಬೇಕಿದ್ರೆ ಕೈಯಲ್ಲಿ ಬೇಕಾದ್ರೂ ನಿಪ್ಪಟ್ಟು ಆಕಾರಕ್ಕೆ ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು. ಅಥವಾ ನಿಮ್ಮಲ್ಲಿ ಏನಾದ್ರು ಪ್ರೆಸ್ಸಿಂಗ್ ಮೋಲ್ಡ್ ಇದ್ದರೆ ಅದರಲ್ಲೂ ಸಹ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ತೊಗೊಂಡಂಥ ಹಿಟ್ಟಿಂದ ಎಲ್ಲ ಉಂಡೆಗಳನ್ನೂ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಇದನ್ನು ನಾವು ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಉಂಡೆಗಳನ್ನೆಲ್ಲ ಪ್ರೆಸ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಮ್ಯಾನ್ಯುವಲ್ ಮಿಷನ್ನ ತೊಗೊಂಡಿದ್ದೀವಿ. ನಾವು ಈ ರೀತಿ ಒಂದು ಕವರನ್ನು ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ಈ ರೀತಿ ಎಣ್ಣೆ ಸವರೋದ್ರಿಂದ ಅಂಟೋದಿಲ್ಲ. ಈಗ ಇದ್ರ ಮೇಲೆ ಒಂದು ಉಂಡೆನ ಇಟ್ಟು ಪ್ರೆಸ್ ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಕವರ್ನ ಇದ್ರ ಮೇಲೆ ಇಟ್ಟು ನಾವು ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಮಾಡೋದಕ್ಕೆ ಆಕಾರ ಬಂದಿದೆ ಅಂತೇಳಿ. ನಿಮ್ಗೇನಾದ್ರು ನಿಪ್ಪಟ್ಟು ಮಂದ ಅಥವಾ ದಪ್ಪ ಬೇಕಿದ್ರೆ ಸ್ವಲ್ಪ ಕಡಿಮೆ ಪ್ರೆಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೇನಾದ್ರು ತೆಳು ಬೇಕಾದ್ರೆ ದೊಡ್ಡದಾಗಿ ಬೇಕಿದ್ರೆ ಸ್ವಲ್ಪ ಹೆಚ್ಚಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದನ್ನು ತೆಗೆದು ಒಂದು ಎಣ್ಣೆ ಕವರ್ ಮೇಲೆ ಹಾಕ್ಕೊಳ್ಳೋಣ ನಾವು. ಓಕೆ ವೀಕ್ಷಕರೇ, ನಾವು ಹಿಟ್ಟನ್ನೆಲ್ಲ ನಿಪ್ಪಟ್ಟಿನ ಆಕಾರಕ್ಕೆ ಪ್ರೆಸ್ ಮಾಡ್ಕೊಂಡಾಯಿತು. ಈಗ ಇಲ್ಲಿ ಎಣ್ಣೆನೂ ಸಹ ಕಾದಿದೆ. ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀವಿ. ಈಗ ಒತ್ತಿಟ್ಕೊಂಡಿರ್ತಕ್ಕಂಥ ನಿಪ್ಪಟ್ಟು ಒಂದೊಂದನ್ನೇ ಹಾಕಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನಾವು ಹಾಕಿದಂಥ ನಿಪ್ಪಟ್ಟು ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಮತ್ತೆ ನಾವು ಮತ್ತೊಂದು ಕಡೆ ತಿರ್ಸ್ಕೋಬೇಕಾಗುತ್ತೆ. ಈಗ ಇಲ್ಲಿ ಬರ್ತಾ ಇರ್ತಕ್ಕಂಥ ನೊರೆ ಎಲ್ಲ ಕಡಿಮೆ ಆದಮೇಲೆ ನಾವು ಮತ್ತೊಂದು ಕಡೆ ತಿರ್ಸ್ಕೊಳ್ಳೋಣ. ಈಗ ಒಂದು ಕಡೆ ಎಲ್ಲನೂ ಬೆಂದಿದೆ, ಮತ್ತೊಂದು ಕಡೆ ಈಗ ತಿರ್ಸ್ಕೊಳ್ಳೋಣ. ಈಗ ಮತ್ತೊಂದು ಕಡೆನೂ ನಿಪ್ಪಟ್ಟು ಚೆನ್ನಾಗಿ ಬೆಂದರೆ ನಿಮಗೆ ಗರಿಗರಿಯಾದಂಥ ನಿಪ್ಪಟ್ಟು ರೆಡಿ ಆಗುತ್ತೆ. ನೀವೇನಾದ್ರು ಹೆಚ್ಚು ನೀರು ಸೇರಿಸಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಿಪ್ಪಟ್ಟು ತುಂಬ ಎಣ್ಣೆ ಕುಡಿಯುತ್ತೆ ಅಷ್ಟೇ ಅಲ್ಲ, ನಿಮಗೆ ಭಾಳ ಸಾಫ್ಟ್ ಆಗಿಬಿಡುತ್ತೆ. ಈಗ ಇಲ್ಲಿ ನಿಪ್ಪಟ್ಟು ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಈಗ ಇದನ್ನೆಲ್ಲ ನಾವು ಹೊರಗಡೆ ತಗೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ ವೀಕ್ಷಕರೇ, ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ಟೆಕ್ಸ್ಚರ್ ಇದೆ, ಒಳ್ಳೆ ಬಣ್ಣ ಇದೆ. ತಣ್ಣಗಾದ ನಂತರ ಇದು ಒಳ್ಳೆ ಕ್ರಿಸ್ಪಿಯಾಗೂ ಸಹ ಇರುತ್ತೆ, ಜೊತೆಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಹಾಗಿದ್ರೆ ನಾವು ಮಾಡಿದಂಥ ಈ ನಿಪ್ಪಟ್ಟಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.